ಇವತ್ತಿನ ವಿಡಿಯೋದಲ್ಲಿ ವ್ಯಾಕರಣ ಅಂದರೆ ಗ್ರಾಮರ್ನಲ್ಲಿ ವಚನಗಳು ಅಂದರೆ ಇಂಗ್ಲೀಷ್ನಲ್ಲಿ ನಂಬರ್ಸ್ ಅದನ್ನು ನೋಡೋಣ. ಇವತ್ತಿನ ವಿಡಿಯೋದಲ್ಲಿ ಏಕವಚನದ ಪದಗಳನ್ನು ಬಹುವಚನಕ್ಕೆ ಹೇಗೆ ಬದಲಾಯಿಸುವುದು ಅನ್ನೋದನ್ನು ಕನ್ನಡ ಮತ್ತು ಇಂಗ್ಲೀಷ್ ಎರಡರಲ್ಲೂ ಕೂಡ ನೋಡೋಣ. ಇದರಿಂದ ಕನ್ನಡ ಮೀಡಿಯಂ ಮಕ್ಕಳಿಗೆ ಸ್ವಲ್ಪ ಅನುಕೂಲ ಆಗುತ್ತೆ. ನಿಮಗೆಲ್ಲ ಗೊತ್ತು, ವಚನಗಳಲ್ಲಿ ಎರಡು ವಿಧ, ಒಂದು ಏಕವಚನ, ಒಂದು ಬಹುವಚನ. ಈಗ ಕನ್ನಡದಲ್ಲಿ ಏಕವಚನ ಅಂತಂದರೆ ಏನು? ಒಂದೇ ವ್ಯಕ್ತಿ ಅಥವಾ ವಸ್ತುವನ್ನು ಸೂಚಿಸುವ ನಾಮಪದವು ಏಕವಚನವೆಂದು ಕರೆಯಲ್ಪಡುವುದು. ಅಂದರೆ ಒಂದೇ ವ್ಯಕ್ತಿ ಅಥವಾ ಒಂದೇ ವಸ್ತು ಏನೇ ಆಗಲಿ ಒಂದೇ. ಅದನ್ನೇ ಇಂಗ್ಲೀಷ್ನಲ್ಲಿ ಅದರ ಡೆಫಿನೇಷನ್ ನೋಡೋದಾದರೆ, ಎ ನೌನ್ ದಟ್ ಡಿನೋಟ್ಸ್ ಒನ್ ಪರ್ಸನ್ ಆರ್ ಥಿಂಗ್. ನೋಡಿ, ಇಲ್ಲಿ ಪರ್ಸನ್ ಅಂದರೆ ವ್ಯಕ್ತಿ, ಥಿಂಗ್ ಅಂದರೆ ವಸ್ತು. ಎ ಪರ್ಸನ್ ಆರ್ ಥಿಂಗ್ ಈಸ್ ಸೆಡ್ ಟು ಬಿ ಇನ್ ದ ಸಿಂಗ್ಯುಲರ್ ನಂಬರ್. ಸಿಂಗ್ಯುಲರ್ ಅಂದರೆ ಏಕವಚನ. ಸೊ ಏಕವಚನ ಅಂದರೆ ಸಿಂಗ್ಯುಲರ್ ನಂಬರ್. ಬಹುವಚನ ಅಂದ್ರೇನು? ಒಂದಕ್ಕಿಂತ ಹೆಚ್ಚಿರೋದು ಗೊತ್ತಾಗುತ್ತೆ ನಿಮಗೆ. ಒಂದಕ್ಕಿಂತ ಹೆಚ್ಚು ವ್ಯಕ್ತಿ ಅಥವಾ ವಸ್ತುಗಳನ್ನು ಸೂಚಿಸುವ ನಾಮಪದವು ಬಹುವಚನವೆಂದು ಕರೆಯಲ್ಪಡುವುದು. ಈಗ ಅದನ್ನೇ ಇಂಗ್ಲೀಷ್ನಲ್ಲಿ ಏನಂತಾರೆ? ಎ ನೌನ್ ದಟ್ ಡಿನೋಟ್ಸ್ ಮೋರ್ ದ್ಯಾನ್ ಒನ್. ಇಲ್ಲಿ ಒನ್ ಪರ್ಸನ್ ಅಷ್ಟೇ ಇತ್ತು, ಒನ್ ಪರ್ಸನ್ ಆರ್ ಥಿಂಗ್. ಇಲ್ಲಿ ಮೋರ್ ದ್ಯಾನ್ ಒನ್. ಮೋರ್ ಅಂದರೆ ಒಂದಕ್ಕಿಂತ ಹೆಚ್ಚು. ಮೋರ್ ದ್ಯಾನ್ ಒನ್ ಅಂದರೆ ಒಂದಕ್ಕಿಂತ ಹೆಚ್ಚು. ಪರ್ಸನ್ ಅಂದರೆ ಮನುಷ್ಯರಾಗಲಿ ಅಥವಾ ಪರ್ಸನ್ ಆರ್ ಥಿಂಗ್ ಅಂದರೆ ವಸ್ತುಗಳಾಗಲಿ ಒಂದಕ್ಕಿಂತ ಹೆಚ್ಚು ಇದ್ದರೆ ಅದಕ್ಕೆ ಇಟ್ ಈಸ್ ಸೆಡ್ ಟು ಬಿ ಇನ್ ದ ಪ್ಲೂರಲ್ ನಂಬರ್. ಎ ನೌನ್ ದಟ್ ಡಿನೋಟ್ಸ್ ಮೋರ್ ದ್ಯಾನ್ ಒನ್ ಪರ್ಸನ್ ಆರ್ ಥಿಂಗ್ ಈಸ್ ಸೆಡ್ ಟು ಬಿ ಇನ್ ದ ಪ್ಲೂರಲ್ ನಂಬರ್. ಈಗ ಏಕವಚನವನ್ನು ಸಾಮಾನ್ಯವಾಗಿ ಬಹುವಚನ ಮಾಡಬೇಕಂದ್ರೆ ಏನು ಮಾಡ್ತೀವಿ ನಾವು? ಗಳನ್ನ, ಅದಕ್ಕೆ ಕನ್ನಡ ಪದಗಳಲ್ಲಿದ್ದಾಗ ಸಾಮಾನ್ಯವಾಗಿ ಗಳನ್ನ ಕೂಡಿಸಿ ಅದನ್ನು ಬಹುವಚನ ಮಾಡಿಬಿಡ್ತೀವಿ. ಅಂದರೆ ಸಾಮಾನ್ಯವಾಗಿ ಅದು ಇಂಗ್ಲೀಷ್ನಲ್ಲಿ ಸಾಮಾನ್ಯವಾಗಿ ಏಕವಚನಕ್ಕೆ ಎಸ್ ಕೂಡಿಸಿ ಬಹುವಚನವನ್ನು ಮಾಡುವರು. ಕನ್ನಡದಲ್ಲಿ ಈ ಥರ ಮಾಡ್ತೀವಿ. ಇಂಗ್ಲೀಷ್ನಲ್ಲಿ ಇದರಲ್ಲಿ ಇನ್ನೂ ಬಹಳಷ್ಟಿದೆ ಮುಂದೆ. ಅದನ್ನು ಇಂಗ್ಲೀಷ್ನಲ್ಲಿ ಹೇಗೆ ಹೇಳೋದು? ಜನರಲಿ ಬೈ ಆ್ಯಡಿಂಗ್ ಎಸ್ ಟು ದ ಸಿಂಗ್ಯುಲರ್. ಈಗ ಇದು ಸಿಂಗ್ಯುಲರ್. ಬುಕ್ ಅನ್ನೋದು ಸಿಂಗ್ಯುಲರ್. ನೋಡಿ, ಕನ್ನಡದ ಪುಸ್ತಕಗಳು. ಅದರಲ್ಲಿ ಪುಸ್ತಕ ಅಂದರೆ ಬುಕ್, ಪುಸ್ತಕಗಳು ಅಂದರೆ ಬುಕ್ಸ್. ಇಲ್ಲಿ ಪುಸ್ತಕದಿಂದ ಪುಸ್ತಕಗಳು ಕೂಡಿಸಿದ್ವಿ, ಬಹುವಚನ ಆಯಿತು. ಇಲ್ಲಿ ಬುಕ್, ಅದಕ್ಕೆ ಎಸ್ ಕೂಡಿಸಿದ್ವಿ, ಬುಕ್ಸ್. ಹಾಗೆ ಸ್ಲೇಟ್, ಅದಕ್ಕೆ ಸ್ಲೇಟುಗಳು. ಅದನ್ನು ಇಂಗ್ಲೀಷ್ನಲ್ಲಿ ಸ್ಲೇಟ್ಸ್. ಇದಕ್ಕೆ ಎಸ್ ಕೂಡಿಸಿದ್ವಿ, ಸೊ ಬಹುವಚನ ಆಗಿಬಿಡ್ತು. ಹಾಗೆ ಮುಂದೆ ನಾಯಿಗಳು. ಅದೇ ನಾಯಿ ಅಂದರೆ ಡಾಗ್, ಅದಕ್ಕೆ ಎಸ್ ಕೂಡಿಸಿದ್ರು ಡಾಗ್ಸ್. ಹುಡುಗರು ಬಹುವಚನ. ಅದನ್ನೇ ಇಂಗ್ಲೀಷ್ನಲ್ಲಿ ಹೇಳೋದಾದರೆ ಹುಡುಗ ಅಂದರೆ ಬಾಯ್, ಹುಡುಗರು ಅಂದರೆ ಬಾಯ್ಸ್. ಇಲ್ಲಿ ಎಸ್ ಕೂಡಿಸಿದ್ದಾಯಿತು. ಹಾಗೆ ಮತ್ತಷ್ಟು ಪದಗಳನ್ನು ನೋಡೋಣ. ಬರ್ಡ್, ಇದು BIRD ಬರ್ಡ್ಸ್. ಬರ್ಡ್ ಅಂದರೆ ಹಕ್ಕಿಗಳು ಬಹುವಚನ ಹಕ್ಕಿಗಳು. ಹಾಗೆ ಬರ್ಡ್ಸ್ ಅಂದರೆ ಹಕ್ಕಿಗಳು. ಕಾರು, ಅದನ್ನು ಬಹುವಚನ ಕಾರುಗಳು. ಅದೇ ಇಂಗ್ಲೀಷ್ನಲ್ಲಿ ಕಾರ್ಸ್, ಎಸ್ ಕೂಡಿಸಿದ್ವಿ. ನೆಕ್ಸ್ಟ್ ಬೆಕ್ಕುಗಳು. ಬೆಕ್ಕು ಅಂದರೆ ಕ್ಯಾಟ್. ಬಹುವಚನ ಮಾಡಬೇಕಂದ್ರೆ ಇದು ಏಕವಚನ, ಬಹುವಚನ ಮಾಡಬೇಕಂದ್ರೆ ಕ್ಯಾಟ್ಸ್. ಟೋಪಿಗಳು. ಟೋಪಿ ಅಂದರೆ ಕ್ಯಾಪ್ಸ್. ಹಸುಗಳು. ಹಸು ಅಂದರೆ ಕೌಸ್, ಎಸ್ ಆ್ಯಡ್ ಮಾಡಿದ್ವಿ, ಬಹುವಚನ ಆಯಿತು. ಬಟ್ಟಲುಗಳು. ಬಟ್ಟಲು ಅಂದರೆ ಕಪ್ಸ್. ನೋಡಿ, ಕನ್ನಡ ಮೀಡಿಯಂ ಮಕ್ಕಳಿಗೆ ಇಂಗ್ಲೀಷ್ ಅಂತಂದರೆ ಸ್ವಲ್ಪ ಹೆದರ್ತಾ ಇರ್ತೀರ. ಆದ್ದರಿಂದ ಈ ಪುಟ್ಟ ಪದಗಳನ್ನೆಲ್ಲ ನೀವು ಈ ರಜದಲ್ಲೇ ಇದನ್ನೆಲ್ಲ ಬಾಯ್ಪಾಠ ಮಾಡಿದರೆ ನಿಮಗೆ ಮುಂದೆ ಅನುಕೂಲ ಆಗುತ್ತೆ. ಮುಂದಿನ ತರಗತಿಯಲ್ಲಿ OSS, SH, CH ಮತ್ತು ಅಕ್ಷರಗಳಿಂದ ಕೊನೆಗೊಳ್ಳುವ ನಾಮಪದಗಳ ಬಗ್ಗೆ ನೋಡೋಣ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.